ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ಇದೊಂದು ಯೂಟ್ಯೂಬ್ ಚಾನಲ್, ಜನರ ಅಭಿಪ್ರಾಯ ವಿಡಿಯೋ. ನೀವು ಒಂದು ಜನರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಮಾತಾಡ್ತೀರಾ. ಹೇಳಿ ಸೊ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಸರ್, ಚೆನ್ನಾಗಿ ನಡ್ಸ್ಕೊಡ್ತಾರ ಹೇಗೆ ಮಾತಾಡಿ ಸರ್. ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗೋರ ಸರ್. 3 ವರ್ಷ ನಡೆದಿದ್ದಲ್ಲ, ಓಕೆ, ಎಲ್ಲರಿಗೂ ಅನುಭವ ಆಗಿದೆಯಲ್ಲ, ಎಲ್ಲ ಬೆನಿಫಿಟ್ ತಗೊಂಡವ್ರಲ್ಲ. ಹೌದಾ? ಮತ್ತೆ ಬೆನಿಫಿಟ್ ಏನೇನ್ ಬಂದಿದೆ ಅಂತ ನಿಮ್ಗೆ ಅನ್ನಿಸ್ತದೆ? ಸರ್ ನೋಡಿ ಸರ್, ಹೆಣ್ಮಕ್ಳಿಗೆ ಇಲ್ಲಿ ತನಕ ನಮ್ ದೇಶ ಸ್ವಾತಂತ್ರ್ಯ ತಗೊಂಡಿಂದ ಇಲ್ಲಿ ತನಕ ಯಾರು 2,000 ರೂಪಾಯಿ ಕೊಟ್ಟಿರ್ಲಿಲ್ಲ. ಹೆಣ್ಮಕ್ಳಿಗೆ ಯಾರಾದ್ರು ಕೊಟ್ಟವ್ರ? ಇಲ್ಲ, ಯಾರು ಕೊಟ್ಟಿಲ್ಲ. ಕೊಟ್ಟನಲ್ಲ ಹೆಣ್ಮಕ್ಳಿಗೇನು 2,000 ರೂಪಾಯಿ 2,000 ಕೊಟ್ಟವ್ರೆ. ಎಲೆಕ್ಟ್ರಿಕ್ ಬಿಲ್ ಎಲ್ಲಾ ಪ್ರತಿಯೊಂದ್ ಮನೆಗೆ ಎಲೆಕ್ಟ್ರಿಕ್ ಬಿಲ್ ಫ್ರೀ ಮಾಡವ್ರೆ. ಅಲ್ಲಿ ನೀವು ನೋಡ್ಬೇಕಿರೋದು ನಮ್ಮ ಮನೇಲೆ. ಈಗ ನಾವು ಒಂದ್ ತಿಂಗಳು ಬಿಲ್ ಕಟ್ಟಿಲ್ಲ ಅಂದ್ರೆ ಮನೇಲಿ ಅಮ್ಮ ಕೇಳೋದು, ಇಲ್ಲ ತಂಗಿ ಕೇಳೋದು, ಅಣ್ಣ ಬಿಲ್ ಕಟ್ಟಿ ಅಣ್ಣ ಅಂತ. 300-400 ರೂಪಾಯಿ ಆಗಾದ್ರೂ ಕೇಳೋರು. ಆಮೇಲೆ ಗಂಡ ಹೆಂಡತಿ ಜಗಳ ಮಾಡೋರು, ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ, ರಾತ್ರಿ ಹೆಂಗ್ ಮಲ್ಕೊಳ್ಳೋದು, KB ಅವ್ರು ಬಂದು ಕಟ್ ಮಾಡ್ಬಿಟ್ಟಾರ ಅಂತ. ಅದೆಲ್ಲ ಫ್ರೀ ಆಗಿಲ್ವಾ? ಅದೆಲ್ಲ ಬೆನಿಫಿಟ್ ಆಗಿಲ್ವಾ? ಬೆನಿಫಿಟ್ ಆಗಿದೆ. ಇವಾಗ 2,000 ರೂಪಾಯಿ ಬಂದ್ಬಿಟ್ಟು ಫ್ರೀ ಕೊಟ್ಟವ್ರೆ ಅನ್ನೋದಿದೆಯಲ್ಲ, ಅದ್ರ ಬದಲು ಲೈಕ್ ಉದ್ಯೋಗ ಅವಶ್ಯಕತೆ ಮಾಡ್ಕೊಡ್ಬೇಕು. ಸೆಂಟ್ರಲ್ಲೇ ಮಾಡಿಲ್ಲಲ್ಲ ಸರ್, ಸ್ಟೇಟ್ ಅಲ್ಲಿ ಏನ್ ಸರ್ ಮಾಡ್ತಾರೆ? ಸೆಂಟ್ರಲ್ ಮಾಡ್ಬೇಕಲ್ಲ ಸರ್ ಫಸ್ಟ್ ಅದು. ಓಕೆ, ಬಟ್ ಸೆಂಟ್ರಲ್ ಅಲ್ಲೇ ಮಾಡದೆ ಬಸ್ ಫ್ರೀ ಇಲ್ಲಿ ಸ್ಟೇಟ್ ಅಲ್ಲಿ ಮಾಡುವ ಸರ್ ಎಲ್ಲ 3 ಸ್ಟೇಟ್ ಅಲ್ಲಿ ಇತ್ತಲ್ಲ ಸರ್. ಹೈದರಾಬಾದ್ ಅಲ್ಲಿ ಇತ್ತು, ದಿಲ್ಲಿಲಿ ಇತ್ತು, ಈಗ ಕರ್ನಾಟಕದಲ್ಲಿ ಇದೆ. ಬಸ್ ಫ್ರೀ ಆಗಿದ್ದಕ್ಕೆ ಎಲ್ಲಾ ಪ್ರತಿಯೊಂದು ದೇವಸ್ಥಾನ ಆಗಿರ್ಲಿ, ದರ್ಗಾ ಆಗಿರ್ಲಿ, ಎಲ್ಲಾ ಹುಂಡಿಗಳಲ್ಲಿ ಜಾಸ್ತಿ ಕಲೆಕ್ಷನ್ ಆಗ್ತಾ ಇಲ್ವಾ? ಆಗ್ತಿದೆ. ಮತ್ತೆ ಆಮೇಲೆ ಇನ್ನೊಂದು ಆಟೋ ಚಾಲಕದವರು ಆಗಿರ್ಲಿ, ಎಲ್ಲಾ ಕಡೆ ಆಗಿರ್ಲಿ, ನೋಡಿ ನೀವು ಬಸ್ಸಿಂದ ಪ್ರಯಾಣ ಮಾಡ್ಕೊ ಬರ್ತಾರ, ಫ್ರೀ ಬಾ ಆಟೋದಲ್ಲಿ ಹೊಂಟೋಗದ, ಫ್ರೀ ಇದೆಯಲ್ಲ, ಅಲ್ಲಿಂದ ಫ್ರೀ ಬಂದಿದೀವಲ್ಲ ಇಲ್ಲಿ ಹೋಗದ ಅಂತ ಅವ್ರಿಗೊಂದ್ ಬೆನಿಫಿಟ್, ಅವ್ರಿಗೊಂದ್ ಲಾಭ. ಯಾರು ಹೇಳ್ಕೊಳಲ್ಲ. ಆತರ ಇದ್ದಿದ್ರೆ ಇಲ್ಲಿ ತನಕ ಎಷ್ಟೋ ಪ್ರತಿಭಟನೆ ಆಗ್ಬಿಡ್ತಿತ್ತು, ಎಷ್ಟೋ ಗಲಾಟೆಗಳಾಗ್ಬಿಡ್ತಿತ್ತು. ಆಡೋದವ್ರು ಏನ್ ಸುಮ್ನಿದ್ದಾರೆ, ಚೆನ್ನಾಗಿ ಸಂಪಾದನೆ ಮಾಡ್ತಾವ್ರೆ, ಅದಕ್ಕೆ ಸುಮ್ನಿದ್ದಾರೆ. ಎಲ್ಲ ಹೇಳ್ತಾರೆ, ಬಾಯಿ ಬಂದಂಗ ಎಲ್ಲ ಹೇಳ್ತಾರೆ ಪ್ರೆಸ್ ಅಲ್ಲಿ, ಮೀಡಿಯಾದಲ್ಲಿ, ಏನೇನೋ ಯೂಟ್ಯೂಬ್ ಚಾನಲ್ ಇಂದ ಅಂತ. ಆತರ ಏನು ಇಲ್ಲ. ಪ್ರತಿಯೊಬ್ಬ ಆಟೋದವನು, ಕಾರವನು ಎಲ್ಲಾ ಸಂಪಾದನೆ ಚೆನ್ನಾಗಿ ಮಾಡ್ತಾರೆ. ಎಲ್ಲಾ ಆ ಕಡೆ ಈ ಕಡೆ ಎಲ್ಲ ಬಾಡಿಗೆ ಹೊಡಿತಾವ್ರೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಏನು ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಡವ್ರ ಪಕ್ಷ, ಅದು ತುಂಬಾ ಒಳ್ಳೆ ಪಕ್ಷ. ಹೇಳ್ತಿದೀನಲ್ಲ, ಇವತ್ತಿಂದೆಲ್ಲ ನಾವು ಹುಟ್ಟಿರ್ಲಿಲ್ಲ, ನಮ್ ತಾತ ಮುತ್ತಾತಿಂದನೂ ಒಳ್ಳೆ ಪಕ್ಷ. ಈ 2,000 ರೂಪಾಯಿ ಕೊಡ್ತಾರಲ್ಲ ಸರ್, ಅದು ಬಂದ್ಬಿಟ್ಟು ಮನೇಲಿ ಈಗ ಎಲ್ಲರಿಗೂ ಕೆಲಸ ಇಲ್ಲದೆ ಇದ್ರೆ ಕೊಡೋದ, ಆಗಿಲ್ಲ ಅಂದ್ರೆ ಕೆಲಸ ಇದ್ರು ಸರಿ ಅಂದ್ಬಿಟ್ಟು 2,000 ರೂಪಾಯಿ ಸರ್. ಅದು ಬರೀ ನಾರ್ಮಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಗಿಲ್ಲ, ಆಮೇಲೆ ಯಾರು ಟ್ಯಾಕ್ಸ್ ಕಟ್ತಾರೋ ಅವ್ರಿಗಿಲ್ಲ. ಪ್ರತಿ ಬಡವ್ರು ಇದಾರಲ್ಲ ಅವ್ರಿಗೆ ಕೊಡ್ತಾರೆ. ಡಾಕ್ಯುಮೆಂಟ್ ಕೊಡ್ಬೇಕು ಅದು ಡಾಕ್ಯುಮೆಂಟ್ಸ್ ಅಂತೂ ನನ್ಗಂತೂ ಏನು ಗೊತ್ತಿಲ್ಲ, ಅದೇನ್ ಮಾಡೋರಂತ. ಒಟ್ನಲ್ಲಿ ಬರ್ತೈತೆ ಎಲ್ಲರಿಗೂ 2,000. ನಮ್ಮ ಮನೆಯಲ್ಲೂ ಬರ್ತೈತೆ. ಮತ್ತೆ ಕರೆಂಟ್ ಇದೆ ಹೇಳಿದ್ರಲ್ಲ ಸರ್, ಅದು ಯಾವ ತರ ಲಾಭ ಬರುತ್ತೆ ಸರ್? ಸರ್ ಈ ಪ್ರತಿ ಮನೆಗೆ ಸರ್ ಕಡಿಮೆ ಒಂದು ಕನಿಷ್ಠ ಒಂದು 150 ರೂಪಾಯಿ 200 ರೂಪಾಯಿ ಬಂದೇ ಬರ್ತದೆ ಕರೆಂಟ್ ಬಿಲ್. 200 ರೂಪಾಯಿ ಕಟ್ಟೇ ಬರುತ್ತಲ್ವಾ ಸರ್? ಅದ್ ಫ್ರೀ ಆದ್ರೆ ಅವ್ರಿಗೆ ಅಲ್ವಾ ಸರ್, ಏನೋ ಒಂದು ನೆಂಚ್ಕೊಳಗಾಗಿರ್ಲಿ, ಮನೆಯಲ್ಲಿ ಏನಾದ್ರು ಒಂದು ತಿಂಡಿಗೆ ಆಗಿರ್ಲಿ, ಅದ್ರಲ್ಲಿ ಬಳಸ್ಕೋಬಹುದಲ್ವಾ? ಅದು ನಿಮಗೆ ಸ್ಟಾರ್ಟಿಂಗ್ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು ಸರ್? 400ರಿಂದ 450 ರೂಪಾಯಿ ಬರ್ತಿತ್ತು. ಓಕೆ, ಈಗ ಅದ್ ಫ್ರೀ ಆಗಿದ್ದಕ್ಕೆ ತುಂಬಾ ಒಳ್ಳೇದಾಗಿದೆ. ಈಗ ನಾವು ಮನೆಯಲ್ಲೇ ನಾವು ಫಾರ್ ಎಕ್ಸಾಂಪಲ್ ನಾವೇ ಹೇಳ್ತಿದೀವಲ್ಲ, 1 ತಿಂಗಳು ಕಟ್ಟಿರ್ಲಿಲ್ಲ, 2 ತಿಂಗಳು ಕಟ್ಟಿಲ್ಲ, 3ನೇ ತಿಂಗಳಿಗೆ ಅದು ಭಾರ ಆಗ್ಬಿಡ್ತಿತ್ತು 1,200-1,300 ರೂಪಾಯಿ. ಓಕೆ ಸರ್, ಒಂದ್ ಕಡೆ ಲಾಸ್ಟ್ ಇಯರ್ ಒಂದು ರ್ಯಾಂಡಮ್ ಪಾಯಿಂಟ್ ಅದು ಜಸ್ಟ್ ಲಾಸ್ಟ್ ಇಯರ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ಎಲ್ಲ ಒಂದು 15,000 ರೂಪಾಯಿ 40,000 ರೂಪಾಯಿ ಒಳಗಡೆ ಸಿಕ್ತಿತ್ತು. ಇವಾಗ 95,000 ರೂಪಾಯಿ ಮೇಲ್ಗಡೆನೆ ಇದೆ ಸರ್. ಅದು ಎಲ್ಲಿ ಸರ್ ಮ್ಯಾನುಫ್ಯಾಕ್ಚರ್ ಆಗೋದು? ಇವಿ ಓಲಾ, ಲೈಕ್ ಎನಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಇರ್ಲಿ ಸರ್, ಎರಡೂ ಇದೆ. ಎಲ್ಲಿ ಸರ್ ಮ್ಯಾನುಫ್ಯಾಕ್ಚರಿಂಗ್ ಅದು ಎಲ್ಲಿಂದ ಬರುದು ಸರ್? ಅದು ನಮ್ಮ ಇಂಡಿಯಾದು ಇದೆ, ಅದು ಆಚೆ ದೇಶದ್ದು ಇದೆ ಅಲ್ವಾ? ಅದಕ್ಕೆ ಟ್ಯಾಕ್ಸ್ ಏನಿದೆ ಸರ್? ಅಟ್ ಪ್ರೆಸೆಂಟ್ ಟ್ಯಾಕ್ಸ್ ಏನಿದೆ? ಸೆಂಟ್ರಲ್ ಗವರ್ಮೆಂಟ್ ಇಂದ ಏನೇನ್ ಮಾಡೋರೆ, ಯಾವ್ಯಾವ್ದಕ್ಕೆ ಜಾಸ್ತಿ ಮಾಡೋರೆ? ವೆಹಿಕಲ್ ಇಂದ ಹಿಡ್ದಿ, ಇನ್ಸ್ಟ್ರೂಮೆಂಟ್ಸ್ ಹಿಡ್ದಿ, ಎಲೆಕ್ಟ್ರಿಕ್ ಐಟಮ್ಸ್ ಇಂದ ಹಿಡ್ದಿ, ಎಲ್ಲಾ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಜಾಸ್ತಿ ಮಾಡಾರೆ ಅಲ್ವಾ? ಸ್ಟೇಟ್ ಅಲ್ಲಿ ಮಾಡಿಲ್ಲಲ್ಲ, ಅದು ಸೆಂಟ್ರಲ್ ಇಂದ ಬಂದಿದ್ದಕ್ಕೆ. ಅದಕ್ಕೆ ಅವ್ರು ಏನ್ ತಗೋಬೇಕು ಅದ ಕ್ರಮನ ತಗೊಂಡವ್ರು ಮುಂದಕ್ಕೆ ಮಾಡವ್ರೆ ಅಷ್ಟೇ. ಅದ್ ಬಿಟ್ರೆ ಏನಿಲ್ಲ ಸರ್. ಅದು ಬಿಟ್ಟು ಇನ್ನು ಏನೇನು ಇನ್ನು ಚೆನ್ನಾಗಿ ಮಾಡ್ಬೋದಾಗಿತ್ತು ಒಂದೆಲ್ಲ ಲ್ಯಾಕ್ ಇರುತ್ತಲ್ಲ. ಒಂದ್ ಮಾತು ಹೇಳ ಸರ್, ಪೊಲಿಟಿಷಿಯನ್ಸ್ ಅವ್ರ ತಿಳುವಳಿಕೆ ಏನಿದೆ, ಹೆಂಗಿದೆ ಅಂತ ನಾವ್ ಯಾವ್ದು ಕೇಳಕ್ಕಾಗಲ್ಲ ಸರ್. ಯಾವ ಪಕ್ಷ ಆಗಿರ್ಲಿ ಸರ್, ಅದು ಸ್ಟೇಟ್ ಅಲ್ಲಿ ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಮತ್ತೊಂದಾಗಿರ್ಲಿ, ಆಮ್ ಆದ್ಮಿ ಪಾರ್ಟಿ ಆಗಿರ್ಲಿ, ಅವ್ರವ್ರ ಮೆಂಟಾಲಿಟಿಯಿಂದ, ಅವ್ರವ್ರ ಟ್ಯಾಲೆಂಟ್ ಇಂದ ಅವ್ರು ಮಾಡೋದು. ನಾವು ಜನ ಬರೀ ಅದ್ರದ್ದು ಬೆನಿಫಿಟ್ ತಗೋಬೇಕಷ್ಟೇನೆ, ಲಾಭನೋ ನಷ್ಟನೋ ತಗೋಬೇಕಷ್ಟೇನೆ ಸರ್. ನಿಮ್ಮ ನೆಕ್ಸ್ಟ್ ಬಂದ್ರೆ ಈ CM ಬಂದ್ರೆ ಅಂತ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಸರ್? ಸೂಪರ್ ಸರ್, ಸಿದ್ದರಾಮಯ್ಯ ವೇ ಇಸ್ ಸೂಪರ್. ಹೌದಾ?